ಈ ಖಾತೆಯ ಕ್ಯಾತೆ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ತಲೆನೋವು ಎದುರಾಗಿದೆ. ಉತ್ತರ ಕರ್ನಾಟಕದ ಕಾಂಗ್ರೆಸ್ ಶಾಸಕರಿಂದ ಅಸಮಾಧಾನ ಸ್ಫೋಟಗೊಂಡಿದೆ. ಶಿವ ತಾಂಡವ ಶುರುವಾಗಿ 2 ದಿನ ಕಳೆದಿಲ್ಲ. ಉತ್ತರ ಕರ್ನಾಟಕದ ಕಾಂಗ್ರೆಸ್ ಎಂಎಲ್ಎಗಳಿಂದ ಅಸಮಾಧಾನ ಸ್ಫೋಟ. ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇಟ್ಟ ಉತ್ತರ ಕರ್ನಾಟಕದ ಮಹಾ ಸುನಾಮಿ. ರೆಡಿಯಾಗಿದೆ 18ಕ್ಕೂ ಹೆಚ್ಚು ಅತೃಪ್ತ ಎಂಎಲ್ಎಗಳ ಸ್ಫೋಟ. ಖಾತೆಯ ಕ್ಯಾತೆ ಬೆನ್ನಲ್ಲೇ ಹೈಕಮಾಂಡ್ಗೆ ಎದೆ ನಡುಕ ಶುರುವಾಗಿದೆ. ಬಿ.ಆರ್. ಪಾಟೀಲ್ ನೇತೃತ್ವದಲ್ಲಿ ಉಕಾ ಭಾಗದ ಶಾಸಕರಿಂದಲೂ ಕೂಡ ಸಮಾಧಾನ. ನಾವು ಅಳದಿದ್ದರೆ ಹಸಿದೇ ಇರಬೇಕಾಗಿ ಬರುತ್ತೆ, ಒದ್ದು ಕಿತ್ತುಕೊಳ್ಳುವವರದ್ದೇ ಈ ಸರ್ಕಾರದಲ್ಲಿ ನಡೀತಿದೆ ಎಂದು ಆಕ್ರೋಶ. ಖಾತೆಯ ಕ್ಯಾತೆ ಬೆನ್ನಲ್ಲೇ ಡೈನಾಮೈಟ್ ಇಟ್ಟ ಹಿರಿಯರು. ಸೀನಿಯಾರಿಟಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಆಕ್ರೋಶದ ಜ್ವಾಲಾಮುಖಿ. ಒಂದು ಕಡೆ ಸಚಿವರ ಮಿಸೈಲ್ ದಾಳಿ, ಮತ್ತೊಂದು ಕಡೆ 18 ಶಾಸಕರ ಸರ್ಜಿಕಲ್ ಸ್ಟ್ರೈಕು. ಕೇಳದಲೇ ಇದ್ರೆ ಕೊಡೋ ಜಾಯಮಾನ ಡಿಕೆ ಎದ್ದಲ್ಲ, ಕೇಳಿ ಪಡ್ಕಬೇಕು. ಡಿಕೆ ಕಿತ್ತುಕೊಂಡು ಖಾತೆ ಪಡೆದುಕೊಳ್ಳುವವರಿಗೆ ಅವರು ಸೈ ಅಂತಾರೆ. ಹಾಗಾಗಿ ನಾವು ಸುಮ್ಮನಿದ್ರೆ ಆಗೋದಿಲ್ಲ. 18ಕ್ಕೂ ಹೆಚ್ಚು ಅತೃಪ್ತ ಎಂಎಲ್ಎಗಳ ಭೀಕರ ಡೆಡ್ಲಿ ಆರ್ಮಿ ಇದು. ಭೀಕರವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೂ ಅಸಮಾಧಾನ ವ್ಯಕ್ತಪಡಿಸೋದಕ್ಕೂ ಪ್ಲಾನಿಂಗ್ ಆಗ್ತಾ ಇದೆ. ಉತ್ತರ ಕರ್ನಾಟಕದ ಕಾಂಗ್ರೆಸ್ ಎಂಎಲ್ಎಗಳಿಂದ ಅಸಮಾಧಾನ ಸ್ಫೋಟ. ರಾಮಲಿಂಗಾರೆಡ್ಡಿ ಮಾತ್ರ ಅಸಮಾಧಾನ ತೋರಿಸಿದ್ದ, KH ಮುನಿಯಪ್ಪನವರು ಮಾತ್ರ ಅಸಮಾಧಾನ ತೋರಿಸಿದ್ದ. ಉತ್ತರ ಕರ್ನಾಟಕ ಭಾಗದ ಎಂಎಲ್ಎಗಳಿಂದಲೂ ಕೂಡ ಅಸಮಾಧಾನಗಳು ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇಟ್ಟ ಉತ್ತರ ಕರ್ನಾಟಕದ ಮಹಾ ಸುನಾಮಿ. ರೆಡಿಯಾಗಿದೆ 18ಕ್ಕೂ ಹೆಚ್ಚು ಅತೃಪ್ತ ಶಾಸಕರ ಭೀಕರ ಡೆಡ್ಲಿ ಆರ್ಮಿ. ಖಾತೆಯ ಕ್ಯಾತೆ ಬೆನ್ನಲ್ಲೇ ಹೈಕಮಾಂಡ್ಗೆ ಎದೆ ನಡಗಿಸುವ ಮತ್ತೊಂದು ಮಹಾಸ್ಫೋಟ. ಬಿ.ಆರ್. ಪಾಟೀಲ್ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಂದ ರಹಸ್ಯ ವ್ಯೂಹಗಳು ರಚನೆಯಾಗಿದೆ. ನಾವು ಅಳದಿದ್ದರೆ ಹಸಿದೇ ಇರಬೇಕಾಗುತ್ತದೆ ಎಂದು ಶಾಸಕರ ಅತೃಪ್ತಿ. ಒದ್ದು ಕಿತ್ತುಕೊಳ್ಳುವವರದ್ದೇ ಈ ಸರ್ಕಾರದಲ್ಲಿ ನಡೀತಾ ಇದೆ ಎಂದು ಆಕ್ರೋಶ. ಖಾತೆಯ ಕ್ಯಾತೆ ಬೆನ್ನಲ್ಲೇ ಡೈನಾಮೈಟ್ ಇಟ್ಟಂತ ಹಿರಿಯರು. ಸೀನಿಯಾರಿಟಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಆಕ್ರೋಶದ ಜ್ವಾಲಾಮುಖಿ. ಒಂದು ಕಡೆ ಸಚಿವರ ಮಿಸೈಲ್ ದಾಳಿ, ಮತ್ತೊಂದು ಕಡೆ 18 ಎಂಎಲ್ಎಗಳ ಸರ್ಜಿಕಲ್ ಸ್ಟ್ರೈಕು. ಬಿ.ಆರ್. ಪಾಟೀಲ್ ನೇತೃತ್ವದಲ್ಲಿ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಡೋದಕ್ಕೆ ಕೊಟ್ಟ ಕಾರಣ ಏನು? ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ. KH ಮುನಿಯಪ್ಪನವರಿಗೆ ಅಸಮಾಧಾನ ಆಗೋದಕ್ಕೆ ಕಾರಣ ಏನು? ಡಿ.ಕೆ. ಶಿವಕುಮಾರ್ ಸೀನಿಯಾರಿಟಿಗೆ ಬೆಲೆ ಕೊಡ್ತಾ ಇಲ್ಲ, ಅವರವರ ಅನುಭವಕ್ಕೆ ತಕ್ಕಂತ, ಅವರವರ ಯೋಗ್ಯತೆಗೆ ತಕ್ಕಂತೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ. ಖಾತೆ ಹಂಚಿಕೆ ಮಾಡೋದು, ಮಂತ್ರಿಗಳ ಆಯ್ಕೆ ಮಾಡೋದು ಒಬ್ಬ CMನ ಪರಮಾಧಿಕಾರ. ಅದು ನೀವು ಕೇಳಿದ ಖಾತೆಯನ್ನೇ ಕೊಡಬೇಕು ಅನ್ನೋ ಕಡ್ಡಾಯ ನಿಯಮಗಳೇನೂ ಇಲ್ಲ. ನೀವು ಪ್ರಬುದ್ಧರ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ನೀವು ಸ್ವಸ್ಥರ, ನಿಮಗೊಂದು ಇಲಾಖೆಯನ್ನು ಕೊಡ್ಬೋದು ಸಾಂವಿಧಾನಿಕವಾಗಿ. ಇಲ್ಲ ನನಗೆ ಜಲಮಂಡಳಿನೇ ಬೇಕು, ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಬೇಕು, ನನಗೆ ಅಬಕಾರಿನೇ ಬೇಕು ಅಂತ ಹಠಕ್ಕೆ ಹಿಡಿದ್ರೆ ಅದನ್ನೇ ಕೊಡಬೇಕು ಅನ್ನೋ ಸಾಂವಿಧಾನಿಕ ಕಡ್ಡಾಯ ನಿಯಮಗಳಿಲ್ಲ, ತಿಳ್ಕೊಳ್ಳಿ. ಸೀನಿಯಾರಿಟಿ, ಮತ್ತೊಂದು ಮಗದೊಂದು, ಅವೆಲ್ಲವೂ ಕೂಡ ಫರ್ದರ್ ಡೆವಲಪ್ಮೆಂಟ್ಗಳು. ಕೊಡಲೇಬೇಕು ಅನ್ನೋ ಕಡ್ಡಾಯ ನಿಯಮಗಳಿದಾವೆ, ನೀವು ಕೇಳಿದ್ದೇ ಕೊಡಬೇಕು ಅನ್ನೋದು. ಮತ್ತಿನ್ಯಾಕೆ CM ಮಾಡಿದ್ದೀರಿ? ಕಾನ್ಸ್ಟೇಬಲ್ ಕೈಗೆ ದಂಡ ಕೊಟ್ರಿ, ಲಾಠಿ ಚಾರ್ಜ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಹೆಂಗ್ರಯ್ಯ? CM ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂರಿಸಿ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೀತಾರೆ, ಬಾರಪ್ಪ ಮಂತ್ರಿ ಯಾರಾಗಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ತೀವಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ವಸಂತ್ ಫೋನ್ ಸಂಪರ್ಕದಲ್ಲಿ. ವಸಂತ, ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಇದಕ್ಕಿಂತ ದೊಡ್ಡ ಅಗ್ನಿ ಪರೀಕ್ಷೆ ಮತ್ತೊಂದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ 18ಕ್ಕೂ ಹೆಚ್ಚು ಶಾಸಕರು ಅತೃಪ್ತ ಅಸಮಾಧಾನವನ್ನು ತೋರಿಸ್ತಾ ಇರೋದು. ಏನಾಗಬಹುದು ಮುಂದಿನ ಡೆವಲಪ್ಮೆಂಟ್ಗಳು ವಸಂತ್? ಬಹುಶಃ ಕಾಂಗ್ರೆಸ್ನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈಗಾಗಲೇ ಖಾತೆ ಹಂಚಿಕೆ ಬಿಕ್ಕಟ್ಟು ತಲೆದೋರಿರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
ಖಾತೆ ಬಿಕ್ಕಟ್ಟನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂತಹ ವಿಚಾರವಾಗಿ ಅದು ಸಿದ್ದರಾಮಯ್ಯನವರು ಮತ್ತೆ DK ಇಬ್ಬರ ಹೆಗಲ ಮೇಲೆ ಕೂಡ ಇದೆ ಆ ಜವಾಬ್ದಾರಿ. ಇದರ ನಡುವೆ ಉತ್ತರ ಕರ್ನಾಟಕದ ಕಾಂಗ್ರೆಸ್ ಶಾಸಕರಿಂದ ಅಸಮಾಧಾನ ಸ್ಫೋಟಗೊಳ್ತಾ ಇರುವಂತದ್ದು. ಕಾರಣ ಇಷ್ಟೇ, 18ಕ್ಕೂ ಹೆಚ್ಚು ಅತೃಪ್ತ ಶಾಸಕರ ಒಂದು ಅಸಮಾಧಾನ ಈಗ ಸ್ಫೋಟಗೊಳ್ತಾ ಇದೆ. ಖ್ಯಾತೆ ಬೆನ್ನಲ್ಲೇ ಹೈಕಮಾಂಡ್ ಎದೆ ನಡೆಸುವಂತಹ ಮಹಾ ಸ್ಫೋಟ ಇದು. ಖಂಡಿತವಾಗ್ಲೂ ಹೈಕಮಾಂಡ್ ಇದನ್ನ ಹೇಗೆ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗ್ಬೇಕು. ಯಾಕಂದ್ರೆ BR ಪಾಟೀಲ್ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಇದೇ ವಿಚಾರವಾಗಿ ಅಂದ್ರೆ ತಮ್ಮಲ್ಲಿರುವಂತಹ ಅಸಮಾಧಾನದ ಬೇಗುದಿ ಏನಿದೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂದು ವೇದಿಕೆ ಬೇಕಲ್ಲ, ರಹಸ್ಯವಾದಂತಹ ಒಂದು ವ್ಯೂಹ ರಚನೆ ಮಾಡ್ಕೊಂಡಿದ್ದಾರೆ. ನಾವು ಅಳದಿದ್ರೆ ಹಸಿವೆ ಅಂದ್ರೆ ಹಸ್ಕೊಂಡೇ ಇರ್ಬೇಕಾಗತ್ತೆ ಅನ್ನುವಂಥದ್ದು ಆ ಶಾಸಕರ ಅತೃಪ್ತಿ ಅಂತ ಹೇಳಲಾಗ್ತಿದೆ. ಒದ್ದು ಕಿತ್ಕೊಳ್ಬೇಕು ಅನ್ನುವಂಥದ್ದು DK ಅವರ ಜನಪ್ರಿಯ ಡೈಲಾಗ್ ಇದೆ. ಸೊ ಈ ಸರ್ಕಾರದಲ್ಲಿ ಅದ್ ನಡೀತಾ ಇದೆ ಅನ್ನುವಂಥ ಒಂದು ಆಕ್ರೋಶ ಶಾಸಕರುಗಳದ್ದು. ಸೊ ಹಾಗಾಗಿ ಖ್ಯಾತೆ ಬೆನ್ನಲ್ಲಿ ಡೈನಾಮೈಟ್ ಇಟ್ಟಿರುವಂತ ಹಿರಿಯ ಸೀನಿಯಾರಿಟಿ ಅಂದ್ರೆ ಹಿರಿಯರು ಸೀನಿಯಾರಿಟಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಈಗಾಗಲೇ ಕಾಂಗ್ರೆಸ್ ನಲ್ಲಿ ಸುಮಾರು 6-7 ಬಾರಿ MLA ಆದಂತವ್ರು ಇವತ್ತಿಗೂ ಕೂಡ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಅಸಮಾಧಾನ ಕಾರಣ ಆಗಿತ್ತು. ಸಂಪುಟದಲ್ಲಿ ಆದ್ಯತೆ ಸಿಗ್ಲಿಲ್ಲ ಅಂತ ನಮ್ಗೆ ಯಾವಾಗ ಸಂಪುಟದಲ್ಲಿ ಮತ್ತೆ ಸಿಗೋದು, 2ನೇ ಹಂತದಲ್ಲಾದ್ರೂ ಕೊಡ್ತಾರಾ ಅದೂ ಗೊತ್ತಿಲ್ಲ. ಅಕಸ್ಮಾತ್ ಯಾವುದೇ ಒಂದು ಪಕ್ಷ ಅಥವಾ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಒತ್ತಡ ಹೇರುವಂತವ್ರು ಅಥವಾ ಹೈಡ್ರಾಮಾ ಸೃಷ್ಟಿಯಾಗುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ಕೆಲ ಶಾಸಕರು ಮಾಡಿದಾಗ ಅಂಥವ್ರಿಗೆ ಕರೆದು ಮಂತ್ರಿ ಸ್ಥಾನ ಕೊಡುವಂತಹ ವಾಡಿಕೆಗಳನ್ನ ನಾವು ಹಿಂದೆ ನೋಡಿದೀವಿ. ಬಹುಶಃ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಅಂಥ ಬೆಳವಣಿಗೆಗಳಾದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಅಂದ್ರೆ ಸೈಲೆಂಟ್ ಆಗಿದ್ರೆ 6-7 ಬಾರಿ ಶಾಸಕರಾದಂತವ್ರು ಸೈಲೆಂಟ್ ಆಗಿದ್ರೆ ಅವರಿಗೆ ಬರೀ MLA ಆಗೇ ಇರ್ಬೇಕಾಗುತ್ತೆ, ಸಚಿವ ಸ್ಥಾನ ಸಿಗೋದೇ ಇಲ್ಲ. ಹಾಗಾಗಿ ಒದ್ದು ಕಿತ್ಕೊಳ್ಬೇಕು ಅನ್ನುವಂಥದ್ದು ಏನಿದೆ, ಸೊ ಆ ಪ್ರಯತ್ನಗಳಾದಾಗ ಮಾತ್ರ ನಮಗೂ ಸಚಿವ ಸ್ಥಾನ ಸಿಗಬಹುದೇನೋ ಅನ್ನುವಂತ ಒಂದಷ್ಟು ಅಸಮಾಧಾನಗಳು ವ್ಯಕ್ತ ಆಗ್ತಾ ಇದೆ. ಸೊ ಒಂದ್ ರೀತಿ ಇವತ್ತಿಗೂ ಕೂಡ 6-7 ಬಾರಿ MLA ಆದವರು ಎಲೆಮರೆ ಕಾಯ್ತಾರನೇ ಇದ್ದಾರೆ. ಜನಸೇವೆ ಮಾಡ್ಕೊಂಡಿದೀವಿ ಅಷ್ಟೇ, ನಾವು ಮನವಿ ಮಾಡ್ಕೊಂಡು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದು ಬೆಲೆನೇ ಇಲ್ಲ ಸರ್ಕಾರದಲ್ಲಿ ಅಥವಾ ಒಂದು ಕ್ಯಾಬಿನೆಟ್ ನ ಸ್ಥಾನಮಾನ ನೀಡಿ ಅಂತಂದಾಗ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಒಂದೆಡೆ ಸೇರ್ಕೊಂಡಿರುವಂತದ್ದು ಅತೃಪ್ತ ಶಾಸಕರು, 18ಕ್ಕೂ ಹೆಚ್ಚು ಅತೃಪ್ತ ಶಾಸಕರು. ಈಗ ಮೊದಲ ಹಂತದ ಕ್ಯಾಬಿನೆಟ್ ಅಂತೂ ಫುಲ್ಫಿಲ್ ಆಯ್ತು, ಇನ್ನು 2ನೇ ಹಂತ ರಾಜ್ಯಸಭಾ ಚುನಾವಣೆ ಮತ್ತು ಪರಿಷತ್ ಚುನಾವಣೆ ನಂತರ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳ್ತಿದೆ. ಆಗ್ಲಾದ್ರೂ ತಮಗೆ ಅವಕಾಶ ಸಿಗುತ್ತಾ ಅದೂ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಈ 18 ಶಾಸಕರು ತಮ್ಮ ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇದು ಮತ್ತೆ ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಒಂದ್ ರೀತಿಯಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಬಹುದು. ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದು ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ ಆಗಿ ಪರಿಣಮಿಸಬಹುದು. ಯಾಕಂದ್ರೆ ಈ ಅತೃಪ್ತ ಒಂದು ಶಾಸಕರ ಅಸಮಾಧಾನಗಳು ಸ್ಫೋಟ ಆಯ್ತು ದೊಡ್ಡ ಮಟ್ಟದಲ್ಲಿ ಅಂತಂದಾಗ ಅದನ್ನು ಹೇಗೆ ಟ್ಯಾಕಲ್ ಮಾಡುತ್ತೆ ಹೈಕಮಾಂಡ್, ಅದನ್ನು ಹೇಗೆ DK ಶಿವಕುಮಾರ್ ನಿಭಾಯಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ ಸಾಹಿಲ್. ಇನ್ನು ವಸಂತ, ಮತ್ತೊಂದು ಕಡೆ ಈಗ ಈ ಅತೃಪ್ತ ಶಾಸಕರುಗಳಿಗೆ ಬೇಕಾಗಿರೋದೇನು ನೋಡಿ, ಸಾಂವಿಧಾನಿಕವಾಗಿ ಒಬ್ಬ ಮಂತ್ರಿ ನನಗಿಂತಹದ್ದೇ ಖಾತೆ ಬೇಕು ಅದನ್ನು ನೀವು ಕೊಡಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದಾಗ ಅವನಿಗೆ ಅದೇ ಖಾತೆ ಕೊಡಬೇಕು ಅನ್ನೋ ಕಡ್ಡಾಯ ನಿಯಮಗಳೇನೂ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಪರಮಾಧಿಕಾರ, ತನಗೆ ಯಾರು ಮಂತ್ರಿ ಬೇಕು, ತನಗೆ ಆ ಮಂತ್ರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು CM ವಿವೇಚನೆಗೆ ಬಿಟ್ಟಿರೋದು. ಹಠಕ್ಕೆ ಬಿದ್ದು ಕೇಳೋ ಪದ್ಧತಿ ಯಾಕೆ ಈ ಥರ ಅಂತ? ಅದು ಈಗ ರಾಜಕಾರಣ ಅಂತ ಬಂದಾಗ ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳೇನಲ್ಲ ಸಾಹಿಲ್. ತಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ರು ಕೂಡ ನಾವು MLA ಆಗಿದ್ದೀವಿ ಅಂತಂದಾಗ ನಮ್ಗೊಂದು ಸಚಿವ ಸ್ಥಾನ ಸಿಗ್ಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಒಂದ್ ಕಡೆ ಖಾತೆ ಹಂಚಿಕೆ ಅಂತ ಬಂದಾಗ ಅದು ತಾವು ಹೇಳಿದಾಗೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಹೈಕಮಾಂಡ್ಗೆ ಬಿಟ್ಟಂತ ನಿರ್ಧಾರ. ಸೊ ಅದನ್ನ ಪ್ರಶ್ನೆ ಮಾಡಿ ನನಗೆ ಇಂಥದ್ದೇ ಖಾತೆ ಬೇಕು, ಇಂಥದ್ದೇ ಖಾತೆ ಕೊಡಿ, ಅದ್ಯಾಕೆ ಕೊಟ್ರಿ, ಅದ್ ನಾನ್ ಮಾಡಲ್ಲ, ಇದನ್ನ ನಾನ್ ಮಾಡಲ್ಲ ಅಂತಂದ್ರೆ ಅದು ಬಹುಶಃ ಮುಖ್ಯಮಂತ್ರಿಗಳ ಒಂದು ವಿವೇಚನೆ ಅಥವಾ ಅವರ ಪರಮಾಧಿಕಾರ ಏನಾಗಿರುತ್ತೆ ಅದು ಮುಖ್ಯಮಂತ್ರಿಗಳಿಗೆ ಮಾಡುವಂತ ಒಂದು ಅಪಮಾನ ಅಂತಲೇ ಬಣ್ಣಿಸಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಖಾತೆ ಹಂಚಿಕೆ ವಿಚಾರ ಅಂತ ಬಂದಾಗ ಇರಬಹುದು ಅಥವಾ ಕೆಲ ಶಾಸಕರುಗಳಿಗೆ ತಮಗೆ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗ್ಬೇಕು ಅಂತ ಬಂದಾಗ ಅದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ನಮಗೂ ಅವಕಾಶ ಮಾಡ್ಕೊಡಿ, ನಾವು ಸೀನಿಯಾರಿಟಿ ಇದ್ವಿ ಅಂತಂದಾಗ ಅದು ಸಹಜವಾಗಿನೇ ಒಂದು ಈಗ ಸದ್ಯಕ್ಕೆ DK ಅವ್ರನ್ನ ಹೋಗಿ ಪ್ರಶ್ನೆ ಮಾಡಬಹುದು ಅಥವಾ ರಿಕ್ವೆಸ್ಟ್ ಮಾಡ್ಕೋಬಹುದು ಅಥವಾ ಹೈಕಮಾಂಡ್ ನಾಯಕರ ಮುಂದೆ ಒತ್ತಡ ಹೇರುವಂತ ಒಂದು ಪ್ರಯತ್ನಕ್ಕೂ ಮುಂದಾಗಬಹುದು. ಅದನ್ನ ಬಿಟ್ಟು ಬೇರೆ ಯಾವ ದಾರಿನೂ ಕೂಡ ಇರೋದಿಲ್ಲ. ಅಂತಿಮವಾಗಿ DK ಶಿವಕುಮಾರ್ ಕ್ಯಾಬಿನೆಟ್ ರಚನೆ ಅಂತಂದಾಗ ಯಾರು ಇನ್ನಾಗ್ಬೇಕು ಅನ್ನುವಂಥದ್ದು ಅದು ಪರಮಾಧಿಕಾರ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುತ್ತೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ನಿರ್ಧಾರ ಹೇಗಿರುತ್ತೆ, ಮುಂದಿನ ಹಂತದಲ್ಲಿ ಕ್ಯಾಬಿನೆಟ್ಗೆ ಯಾರು ತಗೋಬಹುದು ಅನ್ನುವಂಥದ್ದು. ಸೊ ಹಾಗಾಗಿ
ಇದು ಒಂದು ರೀತಿಯಲ್ಲಿ ಶಾಸಕರು ಬಹುಶಃ ವೆಯ್ಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ. ಮುಂದಿನ 2ನೇ ಹಂತದ ಸಂಪುಟ ರಚನೆ ಆದಾಗ ನಮ್ಗೇನಾದ್ರೂ ಅವಕಾಶ ಸಿಗುತ್ತಾ ಅಂತ. ಆದ್ರೆ ಪರಮಾಧಿಕಾರವನ್ನು ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ಉದಾಹರಣೆಗೆ ರಾಮಲಿಂಗಾರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ನನಗೆ ಜಲಸಂಪನ್ಮೂಲ ಖಾತೆ ಯಾಕೆ ಕೊಟ್ರಿ, ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೇಳಿದ್ದೆ, ನಾನು ಅದನ್ನ ಸಮರ್ಥ ನಿಭಾಯಿಸ್ತಿದ್ದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಅದು ವಿವೇಚನೆಗೆ ಬಿಟ್ಟಿದ್ದು ಅಂತಂದ್ರೆ ಮುಖ್ಯಮಂತ್ರಿಗಳು ವಿವೇಚನೆಗೆ ಬಿಟ್ಟಿದ್ದು. ಅದನ್ನ ಪ್ರಶ್ನೆ ಮಾಡೋದಿರಬಹುದು, ಅಥವಾ ನನಗೆ ಆ ಖಾತೆ ಬೇಡ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದು ಇರಬಹುದು. ಸೊ ಅಂತಿಮವಾಗಿ ಅದೇನಾಗ್ಬಿಡುತ್ತೆ, ಒಂದು ಮನವೊಲಿಕೆ ಮಾಡೋ ಪ್ರಯತ್ನ ಮಾಡಬಹುದು. ಸೊ ಮನವೊಲಿಕೆಗೂ ಬಗ್ಗದೆ ಇದ್ದಾಗ ಸೊ ಅದು ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳೇನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ 18 ಮಂದಿ ಶಾಸಕರು, ಅತೃಪ್ತ ಶಾಸಕರು ಏನಾದ್ರೆ ಇವರು ವಿಚಾರ ತೆಗೆದುಕೊಳ್ಳೋದಾದ್ರೂ ಮುಂದಿನ ಹಂತದಲ್ಲಿ ಹೈಕಮಾಂಡ್ ಇವ್ರಿಗೆ ಏನಾದ್ರು ಅವಕಾಶವನ್ನ, ಅಥವಾ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಅವಕಾಶವನ್ನ ಏನಾದ್ರು ದೊರಕಿಸ್ಕೊಡ್ತಾರ, ಸೀನಿಯಾರಿಟಿ ಮೇಲಿನ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇರುವಂತಹ ಪಕ್ಷದಲ್ಲಿ ಸೊ ಕ್ಯಾಬಿನೆಟ್ ನಲ್ಲಿ ಅವಕಾಶ ಕೊಡಬೇಕು ಅಂತಿರುವಂತಹ ಡಿ.ಕೆ. ಶಿವಕುಮಾರ್ ಇರಬಹುದು ಅಥವಾ ಹೈಕಮಾಂಡ್ ಇರಬಹುದು, ಆ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸುತ್ತಾ, ಒಂದು ವೇಳೆ ಗಂಭೀರವಾಗಿ ಪರಿಗಣಿಸ್ತಾ ಇದ್ರೆ, ಸೀನಿಯಾರಿಟಿ ಮೇಲೆ ಇರುವಂತಹ ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡುವಂತಹ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸ್ತೇ ಹೋದ್ರೆ ಅದು ಮತ್ತೊಂದು ರೀತಿಯ ಮಗ್ಗುಲನ್ನ ಅಥವಾ ಅಸಮಾಧಾನವನ್ನ ವ್ಯಕ್ತಪಡಿಸುವಂತಹ ಒಂದು ಮಟ್ಟಕ್ಕೆ ಹೋದ್ರೆ ಅದು ಪಕ್ಷಕ್ಕೂ ಹಾನಿಯಾಗುತ್ತೆ, ಪಕ್ಷದ ವರ್ಚಸ್ಸಿಗೆ ಹಾನಿಯಾಗುತ್ತೆ, ಜೊತೆಗೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಡ್ಯಾಮೇಜ್ ಆಗುವಂತ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಸಾಹೇಬ್. ಇನ್ನು ವಸಂತ, ಇನ್ನು ನಮ್ಮಿಬ್ಬರ ಸಂಭಾಷಣೆ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಯಾಕಂತ ಕೇಳಿದ್ರೆ ಡೆವಲಪ್ಮೆಂಟ್ಗಳಷ್ಟಾಗ್ತಾ ಇದೆ ನೋಡಿ. ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಿನಿಸ್ಟರ್ಗಳಾಗಿದ್ದಾರೋ ಇವರೆಲ್ಲರೂ ಭಾಗಶಃ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿದ್ದವರು, ಜೊತೆಗೆ ಸಿದ್ದರಾಮಯ್ಯರ ಅತ್ಯಾಪ್ತರು. ಈ ತರಹದ ವ್ಯಕ್ತಿತ್ವಗಳಿಗೆ ಕನಿಷ್ಠ ಆ ಲಾಭದಾಯಕ ಖಾತೆಗಳನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ವ್ಯವಸ್ಥಿತವಾಗಿ ಪ್ರವೋಕ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ವಸಂತ್, ಬಹುಶಃ ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋದ್ರೆ ಕೆಲವು ಸಚಿವರುಗಳೇನಿದ್ದಾರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಯಾವ ಖಾತೆಯನ್ನ ನಿಭಾಯಿಸಿದ್ರು ಸೊ ಆ ಖಾತೆಗಳನ್ನೇ ಅವರಿಗೆ ಕೊಟ್ಟಿರುವಂತದ್ದು, ಹೆಚ್ಚುವರಿಯಾಗೂ ಕೂಡ ಕೊಟ್ಟಿರುವಂತಹ ನಿದರ್ಶನ ಇದೆ. ಇನ್ನು ಒಂದಷ್ಟು ಖಾತೆಗಳು ಬದಲಾವಣೆ ಅಂತಂದಾಗ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಐಟಿ-ಬಿಟಿ ಖಾತೆ ನೋಡ್ಕೋತಾ ಇದ್ರು, ಅವ್ರಿಗೆ ಈಗ ಗೃಹ ಇಲಾಖೆಯನ್ನು ಕೂಡ ನೀಡಲಾಗಿದೆ. ಮತ್ತೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಡ್ಲಾಗಿತ್ತು. ಅದರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಂದು ಇದೀಗ ಕೃಷ್ಣ ಬೈರೇಗೌಡರಿಗೆ ಕೊಡ್ಲಾಗಿದೆ, ಅವರು ಕಂದಾಯ ಖಾತೆ ನಿಭಾಯಿಸ್ತಾ ಇದ್ರು. ಇನ್ನು ಎಂ ಬಿ ಪಾಟೀಲ್ ಅವರು ಈ ಹಿಂದೆ ಯಾವ ಖಾತೆ ನಿಭಾಯಿಸ್ತಾ ಇದ್ರು ಅದೇ ಖಾತೆಯನ್ನ ನಿಭಾಯಿಸ್ತಾ ಇರುವಂತದ್ದು ನಾವು ಕಾಣಬಹುದಾಗಿದೆ. ಥ್ಯಾಂಕ್ ಯು ವಸಂತ್, ತಮ್ಮೆಲ್ಲ ಡೀಟೇಲ್ಸ್ಗೆ.